ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ಅರ್ಜುನ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಅರ್ಜುನ್ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಾಂಪಲ್ಲಿ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಅಲ್ಲು ಅರ್ಜುನ್. ಉಸ್ಮಾನಿಯಾ ಆಸ್ಪತ್ರೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು, ಅಂದ್ರೆ ಸಹಜವಾಗಿ ಒಂದಷ್ಟು ಪ್ರೋಸೆಸ್ಗಳನ್ನ ಅನುಸರಿಸಬೇಕಾಗುತ್ತೆ. ಪೊಲೀಸರು ಆರಂಭದಲ್ಲೇ ಹೇಳಿದೆ, ಇದೇ ಕೇಸ್ ಅಂತ ಅಲ್ಲ, ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲು ಆರೋಪಿಯ ಬಂಧನ ಆದಾಗ ಅವ್ರನ್ನ ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಆನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಆರೋಗ್ಯದಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ, BP ಇರಬಹುದು, ಶುಗರ್ ಇರಬಹುದು, ಈ ರೀತಿ ಸಾಮಾನ್ಯ ಟೆಸ್ಟ್ಗಳನ್ನು ಮಾಡಿಸಲಾಗುತ್ತೆ. ಇಲ್ಲ ಆರಾಮಾಗಿದ್ದಾರೆ, ಫಿಟ್ ಆಗಿದ್ದಾರೆ ಅಂದರೆ ತತ್ಕ್ಷಣಕ್ಕೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಈಗ ಚಿಕ್ಕಡಪಲ್ಲಿ ಪೊಲೀಸರು ಮಾಡ್ಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉಸ್ಮಾನಿಯಾ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ ಅನ್ನುವಂತಹ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಆಸ್ಪತ್ರೆಯ ಸುತ್ತುವರೆದು ಬಿಟ್ಟಿದ್ದಾರೆ. ಸಹಜವಾಗಿ ಒಂದ್ ಕಡೆ ಆತಂಕ, ಶಾಕಿಗೊಳಗಾಗಿರ್ತಾರೆ. ಹೇಗಿದ್ದಾರೆ ನಮ್ಮ ನಾಯಕ ನಟ, ಸ್ಟಾರ್ ನಟ ಅನ್ನುವಂಥ ಕುತೂಹಲ ಇರುತ್ತೆ. ಅವ್ರನ್ನ ನೋಡಬೇಕು ಅನ್ನುವಂಥ ಧಾವಂತದಲ್ಲೇ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನೋದೇ ಪ್ರಶ್ನೆ. ಕೋರ್ಟ್ ಮುಂದೆ ಹಾಜರಾದ ಬಳಿಕ ಅದೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಅರ್ಜುನ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರಾ ನ್ಯಾಯಾಧೀಶರು, ಜಡ್ಜ್, ಈ ಪ್ರಶ್ನೆ ಇದೆ. ಅಲ್ಲು ಅರ್ಜುನ್ ಅಭಿಮಾನಿಗಳಲ್ಲಿ ಟೆನ್ಷನ್. ಇಷ್ಟು ದಿನ ಸಂಭ್ರಮದ ಸುದ್ದಿಗಳನ್ನ ನೋಡ್ತಾ ಇದ್ವಿ, ಬಟ್ ಈಗ ಟೆನ್ಷನ್ ಅಲ್ಲಿದ್ದಾರೆ ಅಭಿಮಾನಿಗಳು. ಜೊತೆಗೆ ಸ್ಟಾರ್ ನಟ ಅಲ್ಲು ಅರ್ಜುನ್ ಮೆಡಿಕಲ್ ಟೆಸ್ಟ್ ಆಗಿ ಕೋರ್ಟ್ ಮುಂದೆ ಹಾಜರುಪಡಿಸಿದ ಬಳಿಕ ಪೊಲೀಸರು ಕೇಳ್ಕೊಳ್ತಾರೆ ಜಡ್ಜ್ ಮುಂದೆ, ಇಲ್ಲ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಆಗಬೇಕು, ಇಂತಿಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಕೊಡಿ ಅಂತ. ಅದರ ಮೇಲೆ ನ್ಯಾಯಾಧೀಶರ ವಿವೇಚನೆಗೆ ಬಿಡಲಾಗುತ್ತೆ. ಎಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಕೊಡ್ತಾರೆ ಅಥವಾ ಏನಾಗಬಹುದು ಅನ್ನೋದೆಲ್ಲವೂ ಕೂಡ ಜಡ್ಜ್ ಅವರ ವಿವೇಚನೆಗೆ ಬಿಡಲಾಗುತ್ತೆ. ಬಟ್ ಪೊಲೀಸರು ಕೇಳ್ತಾರೆ, ಇಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆಯ ಅಗತ್ಯತೆ ಇದೆ, ಇಂತಿಷ್ಟು ದಿನ. ಸಹಜವಾಗಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಾವು ಗಮನಿಸೋದು 1 ವಾರ, 14 ದಿನ, ಈ ರೀತಿ ಕಸ್ಟಡಿ ಕೇಳ್ತಾರೆ. ಅದೇ ರೀತಿ ಕಸ್ಟಡಿಗೆ ಕೇಳಿದಂಥ ಸಂದರ್ಭದಲ್ಲಿ ಎಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಕೊಡ್ತಾರೆ, ಕಸ್ಟಡಿಗೆ ಕೊಡುವ ಅವಶ್ಯಕತೆ ಇದೆಯಾ, ಇದೆಲ್ಲವನ್ನ ಕೂಡ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಆ ನಂತರ ಆದೇಶ ಕೊಡ್ತಾರೆ. ಅದ್ರ ಮೇಲೆ ಮುಂದೆ ಎಲ್ಲ ಪ್ರೋಸೆಸ್ ಕೂಡ ನಡ್ಕೊಂಡು ಹೋಗುತ್ತೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪೊಲೀಸರ ನಡೆಯ ವಿರುದ್ಧ ಪುಷ್ಪಾ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ಅಣ್ಣನ್ಗೆ ಟಿಫನ್ ಮಾಡೋದಕ್ಕೂ ಕೂಡ ಪೊಲೀಸರು ಬಿಡ್ಲಿಲ್ಲ ಅನ್ನುವಂಥ ಕೋಪ ಅಂತೆ ಅಭಿಮಾನಿಗಳಿಗೆ. ಕಾಫಿ ಕುಡಿಯೋದಕ್ಕೆ ಸಹ ಬಿಡ್ಲಿಲ್ಲ ಅಂತ ಕಿಡಿಕಾರ್ತಿದ್ದಾರೆ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್. ಬೆಡ್ರೂಮ್ನೊಳಗಡೆ ಕಾಕಿ ಎಂಟ್ರಿಗೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರ ನಡೆ ವಿರುದ್ಧ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣ, ನಮ್ಮ ಅಣ್ಣನಿಗೆ ಟಿಫನ್ ಮಾಡಕ್ ಬಿಡ್ಲಿಲ್ಲ, ಕಾಫಿ ಕುಡಿಯೋಕ್ಕೂ ಬಿಡ್ಲಿಲ್ಲ, ಅವ್ರ ಬೆಡ್ರೂಮಿಗೆ ನುಗ್ಗಿ ಅವ್ರನ್ನ ಬಂಧಿಸೋ ಮಟ್ಟಿಗೆ ಪೊಲೀಸರ ನಡೆ ಅಂದ್ರೆ ಯಾಕೆ ಅನ್ನೋದನ್ನ ಅಭಿಮಾನಿಗಳು ಪ್ರಶ್ನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆರಂಭದಲ್ಲೇ ಹೇಳ್ತಾ ಇದ್ದೆ, ಈ ಪುಷ್ಪಾ 2 ಸಿನಿಮಾ ರಿಲೀಸ್ಗೂ ಮುನ್ನ ಪ್ರೀಮಿಯರ್ ಶೋಗಳ ಆಯೋಜನೆ ಆಗುತ್ತೆ. ಅಲ್ಲೆಲ್ಲ ಸಾಮಾನ್ಯ ಜನ ಹೋಗಲ್ಲ, ಬದಲಾಗಿ ಸೆಲೆಬ್ರಿಟಿಗಳು ಅವರು ಇನ್ವೈಟ್ ಮಾಡಿರುವಂತಹ VIP, VVIPಗಳಿಗೆ ಅಂತ ಒಂದು ಪ್ರೀಮಿಯರ್ ಶೋ ಅನ್ನ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಯಾರು ಸಾಮಾನ್ಯ ಜನ ಒಳಗಡೆ ಹೋಗಕ್ಕಾಗಲ್ಲ. ಬದಲಾಗಿ ಆ ಸಂಧ್ಯಾ ಥಿಯೇಟರ್ಗೆ ಪ್ರೀಮಿಯರ್ ಶೋ ಆಯೋಜನೆ ಆದಂತ ಸಂದರ್ಭದಲ್ಲಿ ಈ ಪುಷ್ಪಾ 2 ಸಿನಿಮಾ ತಂಡ ಅಲ್ಲಿಗೆ ಬರುತ್ತೆ ಅಂತ ಪ್ರಮುಖವಾಗಿ ಅಲ್ಲು ಅರ್ಜುನ್ ಬರ್ತಾರೆ ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಅಭಿಮಾನಿ ಬಳಗ ಸಂಧ್ಯಾ ಥಿಯೇಟರ್ ಹೊರಗಡೆ ನಿಂತ್ಕೊಂಡಿರ್ತಾರೆ. ಅವ್ರನ್ನ ನೋಡ್ಬೇಕು, ಮಾತಾಡ್ಬೇಕು, ವಿಶ್ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಅಪಾರ ಜನಸಂಖ್ಯೆ ಇರೋದ್ರಿಂದ, ಅಭಿಮಾನಿಗಳು ಸೇರಿದ್ರಿಂದ ಕಾಲ್ ತುಳಿತ ಉಂಟಾಗುತ್ತೆ. ಕೆಲವರು ಓಡ್ ಹೋಗೋದಕ್ಕೆ ಪ್ರಯತ್ನ ಆಗುತ್ತೆ, ಒಬ್ಬರ ಮೇಲೆ ಒಬ್ರು ಹತ್ತು ಹೋಗೋದು, ಕಾಲ್ ತುಳಿತ ಅಂತ ಹಾಗೆ ಹೇಳೋದು. ಹಾಗಾಗಿ ಅಲ್ಲಿ ಒಬ್ಬ ಮಹಿಳೆ ಕಾಲ್ ತುಳಿತಕ್ಕೆ ಸಿಲುಕಾಕಿಕೊಂಡು ಮೃತಪಟ್ಟಿರ್ತಾರೆ. ಆ ಕೇಸ್ಗೆ ಸಂಬಂಧಪಟ್ಟಂತೆಯೇ FIR ದಾಖಲಾಗಿತ್ತು. ಅದರಲ್ಲಿ ಆರೋಪಿಯಾಗಿದ್ದು ಅಲ್ಲು ಅರ್ಜುನ್. ಇದೇ FIRಗೆ ಸಂಬಂಧಪಟ್ಟಂತೆ ಅವರ ಬಂಧನ ಇವತ್ತು ಆಗಿದ್ದನ್ನ ನಾವು ಗಮನಿಸ್ತಾ ಇದೀವಿ. ಇವತ್ತು ಬಂಧನ, ಬಟ್ ನಿನ್ನೆ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಕಾರಣ, ಈ ಕೇಸನ್ನ ರದ್ದು ಮಾಡಬೇಕು ಅಂತ. ಬಟ್ ಅದಾಗೋಕ್ಕೂ ಮುನ್ನವೇ ಅವರ ಬಂಧನ ಇವತ್ತು ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಆಲ್ರೆಡಿ ಸಂಧ್ಯಾ ಥಿಯೇಟರ್ನ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರಲ್ಲ ಮಹಿಳೆ, ಅವರ ನಿವಾಸಕ್ಕೂ ಕೂಡ ಅಲ್ಲು ಅರ್ಜುನ್ ಅವರು ಭೇಟಿ ಕೊಟ್ಟಿದ್ರು. ಘಟನೆ ಆದ ದಿನವೇ 25 ಲಕ್ಷ ಪರಿಹಾರವನ್ನ ಕೂಡ ನೀಡಿ ಬಂದಿದ್ರು ಅವರ ಕುಟುಂಬಸ್ಥರಿಗೆ. ಪರಿಹಾರ ನೀಡಿದ್ರೆ ಸಾಕ, ಹೋದ ಜೀವ ವಾಪಸ್ ಬರುತ್ತಾ ಅನ್ನೋದು ಬಹುತೇಕರು ಪ್ರಶ್ನೆ ಮಾಡಿದ್ರು. ಬಟ್ ಕೆಲವರು ಅಲ್ಲು ಅರ್ಜುನ್ ಹೇಗ್ರಿ ಕಾರಣ ಆಗ್ತಾರೆ ಅಂತ ಆ ಪ್ರಶ್ನೆ ಮಾಡಿದ್ದು ಕೂಡ ಕೆಲ ವರ್ಗದವರು ಇದ್ದಾರೆ. ಗೊತ್ತಿಲ್ಲ ಕೋರ್ಟ್ ಹೇಗೆ ಇದನ್ನ ಪರಿಗಣಿಸುತ್ತೆ ಅಂತ. ಬಟ್ ದಾಖಲಾಗಿರುವಂತಹ ಸೆಕ್ಷನ್ಗಳು, ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ
ಒಂದು ಕಡೆ ಸಿನಿಮಾ ಪ್ರಚಾರ ಅಂತ ನೋಡಿದ್ರು ಕೂಡ ಇನ್ನೊಂದು ಕಡೆ ಅವ್ರಿಗೆ ಜಾಮೀನು ಸುಲಭವಾಗಿ ಸಿಗುವ ಸಾಧ್ಯತೆಗಳಿದೆ ಸೆಕ್ಷನ್ಗಳನ್ನ ಗಮನಿಸಿದ್ರೆ ಅಂತ ಸದ್ಯ ಹಿರಿಯ ವಕೀಲರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಂದ್ರೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯ ಬಂಧನ ಆದಾಗ ಮೆಡಿಕಲ್ ಟೆಸ್ಟ್ ಆಗುತ್ತೆ, ಆನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಇಂತಿಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರುತ್ತೆ. ಇಲ್ಲೂ ಕೂಡ ಅದನ್ನ ನಿರೀಕ್ಷೆ ಮಾಡಬಹುದಾ ನಾವು? ನಾಗೇಂದ್ರ ಬಾಬು, ನನ್ನ ಧ್ವನಿ ಕೇಳ್ತಾ ಇದ್ರೆ? ಬೆಳಗ್ಗೆ ಯಾವ ಟೈಮ್? ನಾಗೇಂದ್ರ ಬಾಬು, ನನ್ನ ಧ್ವನಿ ಕೇಳ್ತಾ ಇದ್ರೆ? ಈಗ ಅಲ್ಲು ಅರ್ಜುನ್ ಅವರ ಬಂಧನ ಆಯ್ತು, ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ ಅಂತ? ಶ್ರುತಿ ನೋಡಿ, ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಪೊಲೀಸರು ಈಗ ಅಲ್ಲು ಅರ್ಜುನ್ನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಈಗ ಒಂದು ಕಡೆ ಪೊಲೀಸರು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡ ಬಳಿಕ ನೋಡಿ, ಪೊಲೀಸರ ಮುಂದೆ ಮುಂದಿನ 24 ಗಂಟೆಯ ಕಾಲ ಅವಕಾಶ ಇದೆ. ಈಗಲೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನುವ ಯಾವುದೇ ಪ್ರಮೇಯ ಇಲ್ಲ. ನೋಡಿ, 12:15ಕ್ಕೆ ಅವರನ್ನ ಅರೆಸ್ಟ್ ತೋರಿಸಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ ಅಂದರೆ ನಾಳೆ ಬೆಳಗ್ಗೆ 12:15 ಒಳಗಾಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಅಲ್ಲಿಯವರೆಗೂ ಕೂಡ ಅವರು ಪೊಲೀಸರು ತಮ್ಮ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳುವಂಥ ಕಾಲಾವಕಾಶ ಇರುತ್ತೆ. ಹಾಗಾಗಿ ಈಗ ಪೊಲೀಸರು ನಟ ಅಲ್ಲು ಅರ್ಜುನ್ ಅವರಿಂದ ಒಂದಷ್ಟು ಇನ್ಫಾರ್ಮೇಷನನ್ನು ಅಂದರೆ ಸ್ಟೇಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ. 4ನೇ ತಾರೀಕು ಸಂಧ್ಯಾ ಥಿಯೇಟರ್ ಬಳಿ ಇವರಾಗೆ ಹೋಗಿದ್ದ, ಅದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿತ್ತ, ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ವೇದಿಕೆ ಸಿದ್ಧವಾಗಿತ್ತು, ಯಾರು ಅವರನ್ನು ಇನ್ವೈಟ್ ಮಾಡಿದ್ರು, ಜೊತೆಗೆ ಅಲ್ಲಿ ಸಂಧ್ಯಾ ಥಿಯೇಟರ್ ಬಳಿ ಆದಂಥ ಒಂದು ಕಾಲ್ ತುಳಿತನಿತ್ತು, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಲ್ಲು ಅರ್ಜುನ್ಗೆ ಮಾಡ್ತಾ ಹೋಗ್ತಾರೆ. ಆ ಬಳಿಕ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ನಂತರ ಪೊಲೀಸರು ಅದನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು. ಓಕೆ ನಾಗೇಂದ್ರ ಬಾಬು, ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಲ್ಲು ಅರ್ಜುನ್ ಜೊತೆ ಥಿಯೇಟರ್ ಮಾಲೀಕ ಕೂಡ ಅರೆಸ್ಟ್ ಅಂತೆ. ಸಂಧ್ಯಾ ಥಿಯೇಟರ್ ಮಾಲೀಕ ಸಹ ಬಂಧನವಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಥಿಯೇಟರ್ ಸಿಬ್ಬಂದಿ ಸೇರಿ 3 ಬಂಧನ ಆಗಿದೆ. ಬರೀ ಅಲ್ಲು ಅರ್ಜುನ್ ಮಾತ್ರ ಅಲ್ಲ, ಥಿಯೇಟರ್ ಮಾಲೀಕ, ಅಲ್ಲಿನ ಸಿಬ್ಬಂದಿ, ಒಟ್ಟು 3 ಜನರ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸಂಧ್ಯಾ ಥಿಯೇಟರ್ ಮಾಲೀಕ ಎಕ್ಸಾಕ್ಟ್ಲಿ ಪ್ರಶ್ನೆ ಕಾಡ್ತಾ ಇತ್ತು. ಅಲ್ಲು ಅರ್ಜುನ್ ಅವರು ಬರ್ತಾರೆ, ಅಲ್ಲೊಂದು ಪ್ರೀಮಿಯರ್ ಶೋ ಆಯೋಜನೆ ಆಗಿದೆ ಅಂದ್ರೆ ಅತಿ ಹೆಚ್ಚಿನ ಭದ್ರತೆ ಇದ್ದೇ ಇರುತ್ತೆ. ಬರೀ ಅಲ್ಲು ಅರ್ಜುನ್ ಬರ್ತಾರೆ ಅಂತ ಅಲ್ಲ, ಅಲ್ಲೆಲ್ಲ VIP VVIPಗಳು ಸೆಲೆಬ್ರಿಟೀಸ್ಗಳೇ ಹೋಗೋದು. ಹೇಗೆ ಭದ್ರತೆ ವೈಫಲ್ಯ ಆಯಿತು, ಹೇಗೆ ಅವರು ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋದೇ ಪ್ರಶ್ನೆ. ತಿಮ್ಮಪ್ಪ ಅಲ್ಲು ಅರ್ಜುನ್ ಅವರನ್ನ ಕಾಪಾಡ್ತಾರಾ ಅಂತ ನಿನ್ನೆ ತಿರುಪತಿಗೆ ಹೋಗಿದ್ರಂತೆ ಅಲ್ಲು ಅರ್ಜುನ್ ಪತ್ನಿ ಸ್ನೇಹ. ಕಾಲ್ ತುಳಿತ ಕೇಸ್ನಿಂದ ಗಂಡನನ್ನ ಪಾರು ಮಾಡೋದಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಸ್ನೇಹ ರೆಡ್ಡಿ ಪೂಜೆ ಫಲ ನೀಡುತ್ತಾ? ಅಲ್ಲು ಅರ್ಜುನ್ ಬಿಡುಗಡೆ ಆಗ್ತಾರಾ? ಅಲ್ಲು ಅರ್ಜುನ್ ಕಾಪಾಡ್ತಾರಾ? ತಿರುಪತಿ ತಿಮ್ಮಪ್ಪ